ನಿನ್ನೆ ತಾನೇ ಡಿಸಿಎಂ ಜೊತೆಗೆ ಸಿಎಂ ಅಂದ್ರೆ ಡಿಸಿಎಂ ಅವರ ನಿವಾಸಕ್ಕೆ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡೋ ಮುಖೇನವಾಗಿ ನಮ್ಮಲ್ಲೆಲ್ಲವೂ ಕೂಡ ಸರಿ ಇದೆ, ಇದೆಲ್ಲ ಬಿಕ್ಕಟ್ಟು ಮತ್ತೊಂದು ಇದು ನಾವು ಯಾವುದೇ ರೀತಿಯಾಗಿ ವಿರೋಧ ಪಕ್ಷದವರಿಗೆ ಒಂದು ಆಹಾರ ಮಾಡೋ ರೀತಿಯಾಗಿ ನಮ್ಮ ನಡವಳಿಕೆ ಇರೋದಿಲ್ಲ ಅನ್ನುವಂಥ ರೀತಿಯಾಗಿ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನ ಪಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಂಗಳೂರಿನಲ್ಲಿದ್ದಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಸಿಎಂ ಹಾಗೆ ಕೆಸಿ ವೇಣುಗೋಪಾಲ್ ಒಂದು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಗುರು ಗಾಂಧಿ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲದೆ ಇದ್ದಂತ ಸಂಗತಿಯು ಕೂಡ ಬಹಳ ಚರ್ಚೆ ಗ್ರಾಸ ಆಯಿತು. ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಆಡಿದಂತ ಕೆಲ ಮಾತು ಕೂಡ ಬಹಳ ಕುತೂಹಲ ಹುಟ್ಟಿಸ್ತು. ಹಾಗಾದ್ರೆ ಮಂಗಳೂರಿನಲ್ಲಿ ಕುರ್ಚಿ ಬಿಕ್ಕಟ್ಟಿನ ಮುಂದುವರೆದ ಭಾಗದ ಬೆಳವಣಿಗೆಗಳನ್ನ ನಾವು ಏನೇನು ನೋಡಬಹುದಾಗಿತ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪಟ್ಟದ ಪಗಡಿಯಾಟ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿ ನಾವಿಬ್ರು ಬ್ರದರ್ಸ್ ಅಂತ ಸಂದೇಶ ಸಾರಿದ್ರು. ಇದರಿಂದ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಜ್ವಾಲೆ ತಣ್ಣಗಾಯಿತು ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಇದಾಗಿ ಒಂದೇ ದಿನಕ್ಕೆ ಮತ್ತೆ ಕುರ್ಚಿ ಕದನದ ಗುಸುಗುಸು ಪಿಸುಪಿಸು ಶುರುವಾಗಿದೆ. ಅದಕ್ಕೆ ಕಾರಣ ಏನಂದ್ರೆ ಇವತ್ತಿನ ಮಂಗಳೂರು ಲಂಚ್ ಮೀಟಿಂಗ್. ನಿನ್ನೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್, ಇವತ್ತು ವೇಣುಗೋಪಾಲ್ ಜೊತೆ ಸಿಎಂ ಲಂಚ್. ವೇಣುಗೋಪಾಲ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬಲ ಪ್ರದರ್ಶನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಇವತ್ತು ನಾರಾಯಣಗುರು ಮಹಾತ್ಮ ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಇಡೀ ಅಹಿಂದ ನಾಯಕರ ದಂಡೆ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋ ಸಂದೇಶ ಸಾರಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಇವತ್ತು ವೇಣುಗೋಪಾಲ್ ಜೊತೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಬಳಿಕ ಅಹಿಂದ ನಾಯಕರು ಸೇರಿದಂತೆ ವೇಣುಗೋಪಾಲ್ ಜೊತೆ ಲಂಚ್ ಮೀಟಿಂಗ್ ನಡೆಯಿತು. ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಜಮೀರ್, ಪರಮೇಶ್ವರ್, ಸ್ಪೀಕರ್ ಯುಟಿ ಖಾದರ್ ಭಾಗಿಯಾಗಿದ್ರು. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಭರ್ಜರಿ ನಾನ್ ವೆಜ್ ಸವಿಯುತ್ತಾ ವೇಣುಗೋಪಾಲ್ ಜೊತೆ ಸಿಎಂ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ನಾಟಿ ಕೋಳಿ ಸಾರಿನಲ್ಲಿ ರಾಜಕೀಯದ ಮಸಾಲೆ ವಾಸನೆ. ಇನ್ನು ಲಂಚ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಸಿಎಂ ಇಷ್ಟದ ನಾಟಿ ಕೋಳಿ ಸಾರು, ನೀರ್ದೋಸೆ, ಅಂಜಲ್, ಕಾಣೆ ಸೇರಿದಂತೆ ವಿವಿಧ ಬಗೆಯ ಮೀನುಗಳ ಫ್ರೈ ಮಾಡಲಾಗಿತ್ತು. ಸಿಎಂ ಲಂಚ್ ಮೀಟಿಂಗ್ ಆಗಿ ವಿಶೇಷವಾದ ಖಾದ್ಯಗಳನ್ನೆಲ್ಲ ತಯಾರಿಸಿಟ್ಟಿರುವಂಥದ್ದು. ಮಂಗಳೂರು ಫೇಮಸ್ ಆದಂತಹ ಅಂಜಲ್ ಫಿಶ್ ನೋಡ್ಬೋದಾಗಿದೆ. ಅಂಜಲ್ ಫಿಶ್ ಫ್ರೈ ಮತ್ತು ಬೇರೆ ಬೇರೆ ಖಾದ್ಯಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋದರೂ ಕೂಡ ನಾಟಿ ಕೋಳಿಯನ್ನು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮಂಗಳೂರಿನಲ್ಲೂ ಕೂಡ ಅವರಿಗೆ ನಾಟಿ ಕೋಳಿಯನ್ನು ಆ ಒಂದು ಡಿಶನ್ನು ತಯಾರು ಮಾಡಿರುವಂಥದ್ದು. ಇನ್ನು ವೇಣುಗೋಪಾಲ್ ಪಾಲ್ಗೊಂಡಿದ್ದ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಗೂ ಆಹ್ವಾನ ನೀಡಲಾಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತ್ರ ಆಹ್ವಾನ ನೀಡಿರಲಿಲ್ಲ. ಪಕ್ಷದ ಕಾರ್ಯಕ್ರಮ ಅಲ್ಲದಿದ್ರಿಂದ ಡಿಕೆ ಅವರಿಗೆ ಆಹ್ವಾನ ಕಡ್ಡಾಯವಲ್ಲ ಅಂತ ಆಯೋಜಕರು ತಿಳಿಸಿದ್ರು. ಇತ್ತ ಸಿಎಂ ಸೇರಿ ಅಹಿಂದ ನಾಯಕರು ಒಂದೆಡೆ ಸೇರಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಿರುವಾಗಲೇ ಅತ್ತ ಡಿಸಿಎಂ ಡಿಕೆ ದೆಹಲಿಗೆ ಹಾರಿದ್ರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮಧ್ಯಾಹ್ನ 3 ಗಂಟೆಗೆ ಡಿಕೆ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ 3 ಗಂಟೆಗೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೆಲ್ಲ ಹೋಗ್ತೀರಾ ಸರ್? ನಾನು ಹೋಗಲ್ಲ, ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ಅದೇನೇ ಇರ್ಲಿ, ಡಿಕೆ ಜೊತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟು ಪ್ರದರ್ಶನದ ಬಳಿಕ ಮಂಗಳೂರಿನಲ್ಲಿ ನಡೆದ ಬಣ ರಾಜಕೀಯ, ವೇಣುಗೋಪಾಲ್ ಜೊತೆ ನಡೆದ ಲಂಚ್ ಮೀಟಿಂಗ್ ತೀವ್ರ ಕುತೂಹಲ ಕೆರಳಿಸಿದೆ. ಅಶೋಕ್ ಜೊತೆ ಪೃಥ್ವಿರಾಜ್, ಟಿವಿ9 ಮಂಗಳೂರು.